ಮೇಲೆ ಇನ್ನೂವರೆಗೂ ಕೂಡ ರೌಡಿ ಶೀಟ್ ಇದೆ ಅಂತಕ್ಕಂಥ ಮಾಹಿತಿಯನ್ನು ಮೊದಲೇ ಹಂತದಲ್ಲಿ ಒದಗಿಸಿದರು. ತದನಂತರ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿಯವರು ನಾವು ಕೂಡ ಅಲ್ಲಿ ಶಿಗ್ಗಾಂವದಲ್ಲಿ ಪತ್ರಿಕಾಗೋಷ್ಠಿಯನ್ನು ಮಾಡಿ ಅವರು ಉಲ್ಲೇಖ ಮಾಡಿದ್ದನ್ನು ಹೇಳಿದರು. ನಾವೆಲ್ಲಿ ಕೂಡ ಭಾರತೀಯ ಜನತಾ ಪಾರ್ಟಿ ಅವ್ರ ಬಗ್ಗೆ ಮಾತಾಡಿದ್ದಿಲ್ಲ. ಆದರೆ ಖಾದ್ರಿಯವರೇ ಒಂದೇ ಸಲ ನಾಮಿನೇಷನ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವರೇ ಹೇಳಿದರು, ಇವೊಬ್ಬ ರೌಡಿ ಶೀಟ್ ಇದ್ದಾರ 17 ಕೇಸಿನ ಮೇಲೆ ಇದೆ ಅಂತಕ್ಕಂಥ ಮಾಹಿತಿಯನ್ನು ಸ್ವತಃ ಖಾದ್ರಿಯವರು ಹೇಳಿದ್ದನ್ನು ಕೂಡ ನಾವು ನೋಡಿದ್ವಿ. ತದನಂತರ ಭಾರತೀಯ ಜನತಾ ಪಾರ್ಟಿ ಯಾವುದೇ ರೀತಿಯಾದಂಥ ವಿಷಯಕ್ಕೆ ಹೋಗಿದ್ದಿಲ್ಲ. ಆದರೆ ಯಾವಾಗ ಎಸ್ ಪಿ ಅವರು ಹೌದು ಇನ್ನೂ ರೌಡಿ ಶೀಟರ್ ಇದೆ ಅಂತಕ್ಕಂಥ ಮಾಹಿತಿಯನ್ನು ಕೊಟ್ಟಾಗ ಇಡೀ ಶಿಗ್ಗಾಂವ್ ಮತಕ್ಷೇತ್ರದಲ್ಲಿ ಒಂದು ದೊಡ್ಡದಾಗಿರ್ತಕ್ಕಂಥ ಸಂಚಲನ ಆಯಿತು. ಇವತ್ತು ಯೋಚನೆ ಮಾಡೋಕ್ಕಿದ್ರೆ ಜನ ರೌಡಿ ಶೀಟರಿಗೆ ಓಟ್ ಹಾಕಬೇಕು ಅಥವಾ ಸಜ್ಜನ ಸಚ್ಚಾರಿತ್ರ್ಯ ಒಳ್ಳೆ ಇರ್ತಕ್ಕಂಥ ಭರತ್ ಬೊಮ್ಮಾಯಿ ಅವರಿಗೆ ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಗೆ ಓಟ್ ಹಾಕಬೇಕನ್ನೋಂಥ ಸಂದರ್ಭ ಬಂದಾಗ ಇವತ್ತು ಭಾಳ ದುರ್ದೈವದ ಸಂಗತಿ ಅಂತಂದರೆ ಇವತ್ತು ಗೃಹ ಸಚಿವರು ಬಹುಶಃ ಅಲ್ಲಿ ಎಸ್ ಪಿ ಅವ್ರ ಮೇಲೆ ದಬಾವ ಹಾಕಿ ಮುಖಾಂತರ ಇವತ್ತು ಸಾಯಂಕಾಲ ಒಳಗಡೆ ಮತ್ತೆ ಎಸ್ ಪಿ ಅವರು ಯೂಟರ್ನ್ ತೆಗೆದುಕೊಂಡು ಅವ್ರ ಮೇಲೆ ಯಾವುದೇ ರೀತಿಯಾದಂಥ ರೌಡಿ ಶೀಟ್ ಇಲ್ಲ ಅಂತಕ್ಕಂಥ ಮಾಹಿತಿಯನ್ನು ರಿಲೀಸ್ ಮಾಡ್ತಕ್ಕಂಥದ್ದನ್ನು ಮಾಡಿಸಿದರೆ ಇದರಿಂದ ಕಾಂಗ್ರೆಸ್ ಸರ್ಕಾರ ಅವ್ರಿಗೆ ಮತ್ತೆ ದಬಾವ್ ಹಾಕಿ ಎಸ್ ಪಿ ಅವ್ರ ಕಡೆಯಿಂದ ಈ ರೀತಿಯಾದಂಥ ಹೇಳಿಕೆಯನ್ನು ಕೊಡ್ಸಾರ. ಆದರೆ ಜನಮಾನಸಕ್ಕೆ ಗೊತ್ತಿದೆ, ಶಿಗ್ಗಾಂವ್ ಮತಕ್ಷೇತ್ರದ ಮತದಾರರು ಎಲ್ಲರಿಗೂ ಕೂಡ ಇವತ್ತು ಗೊತ್ತಿರ್ತಕ್ಕಂಥ ಸಂಗತಿ ಅವರೊಬ್ಬ ರೌಡಿ ಶೀಟರ್ ಅನ್ನುವಂಥದ್ದು ಕೂಡ ಅಷ್ಟೇ ಸ್ಪಷ್ಟವಾಗೈತಿ. ಹೀಗಾಗಿ ಇದರಲ್ಲಿ ಯಾವುದೇ ರೀತಿಯಾದಂಥ ಸಂಶಯ ಇಲ್ಲ. ಈಗಾಗಲೇ ನಿನ್ನೆ ಬಸವರಾಜ ಬೊಮ್ಮಾಯಿ ಅವರು ಕೂಡ ಹೇಳಿದ್ದಾರೆ, ನಾವು ಕಾನೂನಿನ ಹೋರಾಟವನ್ನು ಇದರ ಬಗ್ಗೆ ಸಂಬಂಧಪಟ್ಟಾಗಿ ಮಾಡ್ತೇನೆ ಅಂತಕ್ಕಂಥ ಮಾತನ್ನು ನಿನ್ನೆ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದ್ದಾರೆ.